Hey guys, once again welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಡೈಲಿ ಲೈಫ್ನಲ್ಲಿ ಮಾತನಾಡುವ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಎಂದು ಕಲಿಬೇಕಿದೆ. ಸೊ ನಾವು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿಖರವಾಗಿ ನಿಮ್ಮ ಸಮಸ್ಯೆ ಏನು? ನಿಜವಾಗಿಯೂ ನಿಮ್ಮ ಸಮಸ್ಯೆ ಏನು? What exactly is your problem? What exactly is your problem? ನನಗೆ ಅರ್ಥ ಆಗ್ತಿಲ್ಲ. ನನಗೆ ಗೊತ್ತಾಗ್ತಿಲ್ಲ. I can't understand. I can't understand. ನನಗೆ ನಿನ್ನನ್ನು ಅರ್ಥ ಆಗ್ತಿಲ್ಲ. ನನಗೆ ನಿನ್ನನ್ನು ಅರ್ಥ ಆಗ್ತಿಲ್ಲ. I can't understand you. I can't understand you. ನನಗೆ ಅವಳನ್ನು ಅರ್ಥ ಆಗ್ತಿಲ್ಲ. I can't understand her. I can't understand her. ನನಗೆ ಅವನನ್ನು ಅರ್ಥ ಆಗ್ತಿಲ್ಲ. I can't understand him. I can't understand him. ನನಗೆ ಅದು ಅರ್ಥ ಆಗ್ತಿಲ್ಲ. ನನಗೆ ಅದು ಗೊತ್ತಾಗ್ತಿಲ್ಲ. I can't understand that. I can't understand that. ನನಗೆ ಈ ವಾಕ್ಯ ಅರ್ಥ ಆಗ್ತಿಲ್ಲ. I can't understand this sentence. I can't understand this sentence. ಇನ್ನು ನೀವು ಹೀಗೆ ಹೇಳ್ತಿದ್ರೆ ಹೇಗೆ? ನನಗೆ ಈ ವಾಕ್ಯದ ಅರ್ಥ ಗೊತ್ತಾಗ್ತಿಲ್ಲ. ನನಗೆ ಈ ವಾಕ್ಯದ ಅರ್ಥ ಗೊತ್ತಾಗ್ತಿಲ್ಲ. I can't understand the meaning of this sentence. I can't understand the meaning of this sentence. ನೋಡಿ ಫ್ರೆಂಡ್ಸ್, ಈ ರೀತಿಯ ಒಂದೇ ರೀತಿಯ ವಾಕ್ಯಗಳನ್ನು ಮಾಡಲು ನೀವು ಪ್ರಯತ್ನಿಸಿ. ನಾನು ಪ್ರಯತ್ನಿಸುತ್ತಿದ್ದೇನೆ. I am trying. I am trying. ನನ್ನ ತೂಕ ಇಳಿಸಲು ಪ್ರಯತ್ನಿಸುತ್ತಿದ್ದೇನೆ. ತೂಕ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. I am trying to lose my weight. I am trying to lose my weight. ನಾನು ಅದನ್ನು ಮುಗಿಸಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಅದನ್ನು ಮಾಡಿ ಮುಗಿಸಲು ಪ್ರಯತ್ನಿಸುತ್ತಿದ್ದೇನೆ. I am trying to finish it. I am trying to finish it. ನಾನು ಅದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಅದನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇನೆ. I am trying to figure it out. I am trying to figure it out. ನಾನು ಅವನಿಗೆ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. I am trying to help him. I am trying to help him. ನಾನು ಅದನ್ನು ಎದುರು ನೋಡುತ್ತಿದ್ದೇನೆ. ಅದಕ್ಕಾಗಿ ಕುತೂಹಲದಿಂದ ಕಾಯುತ್ತಿದ್ದೇನೆ. I am looking forward to. I am looking forward to. ನಾನು ನಮ್ಮ ಪ್ರವಾಸಕ್ಕಾಗಿ ಎದುರು ನೋಡುತ್ತಿದ್ದೇನೆ. I am looking forward to our trip. I am looking forward to our trip. ಅದೇ ನೀವು ಹೇಳುತ್ತಿರುವಂಥದ್ದು ಒಂದು ವರ್ಬ್ ಆಗಿದ್ರೆ ಐ ಆಮ್ ಟ್ರೈಯಿಂಗ್ ಟು ಇದಾದ್ಮೇಲೆ ಬರುವಂಥದ್ದು ಒಂದು ವರ್ಬ್ ಆಗಿದ್ರೆ, ಅದು ಒಂದು ಕ್ರಿಯಾಪದ ಆಗಿದ್ರೆ ಅದರ ING ಫಾರ್ಮ್ ಅನ್ನು ಯೂಸ್ ಮಾಡಬೇಕು. ನಾನು ಅವಳನ್ನು ಭೇಟಿಯಾಗಲು ಎದುರು ನೋಡುತ್ತಿದ್ದೇನೆ. I am looking forward to meeting her. I am looking forward to meeting her. ನಾನು ಅವನನ್ನು ಮೀಟ್ ಆಗಲು ಎದುರು ನೋಡುತ್ತಿದ್ದೇನೆ. I am looking forward to meeting him. I am looking forward to meeting him. ನಾನು ಎಕ್ಸಾಮ್ ಬರೆಯಲು, ನಾನು ಪರೀಕ್ಷೆ ಬರೆಯಲು ಎದುರು ನೋಡುತ್ತಿದ್ದೇನೆ. I am looking forward to writing exam. I am looking forward to writing exam. ಈ ರೀತಿಯಲ್ಲಿ ವರ್ಬ್ ಆಗಿದ್ರೆ ಅದಕ್ಕೆ ING ಫಾರ್ಮ್ ಅನ್ನು ಸೇರಿಸಿ ಹೇಳಬೇಕು. ಇದು ಹೇಳುವಾಗ ನನಗೆ ಒಂದು ನೆನಪು ಬಂತು. ನಾವು ಇಮೇಲ್ ಎಲ್ಲ ಬರೆಯುವಾಗ ಅದರ ಕೆಳಗೆ ಈ ರೀತಿಯಲ್ಲಿ ಬರಿತೇವೆ, ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಹಿಯರಿಂಗ್ ಫ್ರಮ್ ಯು ಸೂನ್. ಆದಷ್ಟು ಬೇಗ ನಿಮ್ಮ ರಿಪ್ಲೈಗಾಗಿ ನಾನು ಕಾಯುತ್ತಿದ್ದೇನೆ. ನಿಮ್ಮ ರಿಪ್ಲೈಗಾಗಿ ನಾನು ಎದುರು ನೋಡುತ್ತಿದ್ದೇನೆ. ನೀವೇಕೆ ತುಂಬಾ ಸಂತೋಷವಾಗಿದ್ದೀರಿ? Why are you so happy?
Why are you so happy? ನೀವೇಕೆ ತುಂಬಾ ಕೋಪಗೊಂಡಿದ್ದೀರಿ? Why are you so angry? Why are you so angry? ನೀವೇಕೆ ತುಂಬಾ ತಡವಾಗಿದ್ದೀರಿ? Why are you so late? Why are you so late? ನೀವೇಕೆ ತುಂಬಾ ದುಃಖಗೊಂಡಿದ್ದೀರಿ? Why are you so sad? Why are you so sad? ನೀವು ಅದನ್ನು ಏಕೆ ಮಾಡಲಿಲ್ಲ? ನೀವು ಅದನ್ನೇಕೆ ಮಾಡಲಿಲ್ಲ? Why didn't you do it? Why didn't you do it? ನೀವು ಅದನ್ನೇಕೆ ನನ್ನಲ್ಲಿ ಹೇಳಲಿಲ್ಲ? Why didn't you tell me? Why didn't you tell me? ನೀವೇಕೆ ಅವಳಿಗೆ ಹೆಲ್ಪ್ ಮಾಡಲಿಲ್ಲ? ನೀವೇಕೆ ಅವಳಿಗೆ ಸಹಾಯ ಮಾಡಲಿಲ್ಲ? Why didn't you help her? Why didn't you help her? ನೀವೇಕೆ ಬರಲಿಲ್ಲ? Why didn't you come? Why didn't you come? ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನಿಮಗೆ ಕೇಳುವಾಗ ಈಸಿ ಆಗಿರ್ಬೋದು, ಆದರೆ ಹೆಚ್ಚಿನವರಿಗೂ ಸ್ವಲ್ಪ ಸಮಯದ ನಂತರ ಇದು ಮರೆತು ಹೋಗುತ್ತದೆ. ಅದಕ್ಕೆ ನೀವು ಮಾಡಬೇಕಾದವು ಏನಂದ್ರೆ, ಈ ವಾಕ್ಯಗಳನ್ನು ನೀವು ಮಾತನಾಡುವಾಗ ಅದನ್ನು ಬಳಸಲು ಪ್ರಯತ್ನಿಸಿ. ನೀವು 1-2-3 ಬಾರಿ ಬಳಸಿದ್ರೆ ನೆಕ್ಸ್ಟ್ ಅದು ನಿಮಗೆ ನೆನಪು ಇರುತ್ತದೆ. ಸೊ ನಿಮಗೆ ಈ ರೀತಿಯ ಹೆಚ್ಚಿನ ವಾಕ್ಯಗಳು ಬೇಕಾದಲ್ಲಿ ನಮ್ಮ PDF ಬುಕ್ ಇದೆ, ಅದನ್ನು ಪರ್ಚೇಸ್ ಮಾಡಿ.